ಹಾ ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಮಗ. ಯಾಕೆ ಇಷ್ಟೊಂದು ಸುರ್ಗೋಗಿದ್ಯಲ್ಲ? ಕೈಯಾರ ಊಟ ತಿಂದು ಎಷ್ಟು ದಿನ ಆಯ್ತಲ್ಲ. ಚೆನ್ನಾಗಿದ್ದಾರ? ಎಲ್ಲರೂ ಚೆನ್ನಾಗವ್ರಿ ಮಗ. ನೀನ್ ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಬಾ ಮಗ ಒಳಗೆ ಬಾ, ಒಳಗೆ ಕೂತ್ಕೋ. ಯಶು, ಅಶಿ ಎಲ್ಲಿದ್ದೀರೆ? ಅರೆ ಧನು, ಮೈ ಗಾಡ್, ಹೇಗಿದ್ಯೋ? ಓ ಅಕ್ಕ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಹೇಗ್ ನಡೀತಾ ಇದೆ ನಿನ್ ಸೆಮಿಸ್ಟರ್ ಎಕ್ಸಾಮ್ಸ್ ಎಲ್ಲ? ಅದು ನೆಕ್ಸ್ಟ್ ಮಂತ್ ಅನ್ಸುತ್ತೆ ಕಣ. ಇನ್ನೂ ಡೇಟ್ ಅನೌನ್ಸ್ ಮಾಡಿಲ್ಲ. ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ದಾರೆ. ಏನಾದ್ರು ಇವಾಗ ಅದ್ರಲ್ಲಿ ಅಪ್ಲೋಡ್ ಮಾಡ್ತಾರಂತೆ. ನಂದು ಇಲ್ಲಿ ನಿಂದ ಎಕ್ಸಾಮ್ ಏನಾಯ್ತು? ಹೇಗ್ ಬರ್ತೆ? ಅಯ್ಯೋ ಅದ್ನೇನ್ ಕೇಳ್ತೀಯ ಬಿಡಕ್ಕ. ಆಳ ಸಿಟಿಲಿ ಅಲ್ಲಿ ಇಲ್ಲಿ ತಿರ್ಗಾಡೋದು, ಆಚೆ ಕಡೆ ಸ್ನಾಕ್ಸ್ ಫುಡ್ ತಿನ್ನೋದು, ಬರೀ ಇದೇ ಗೋಳಾಯ್ತು. ಅದ್ರ ಮಧ್ಯೆ ಅಲ್ಪ ಸ್ವಲ್ಪ ಓದಿದೀನಿ. ನೋಡ್ಬೇಕು ರಿಸಲ್ಟ್ ಬಂದ್ಮೇಲೆ ಏನಾಗುತ್ತೋ. ಬರುತ್ತೆ ಹೋಗುತ್ತೆ ಅಂತ ಹೇಳ್ಬೇಡ ಕಣೋ. ಆಮೇಲೆ ಅಮ್ಮ ನಿನ್ನ ಮತ್ತೆ ಬೆಂಗಳೂರಿಗಂತೂ ಕಳ್ಸಲ್ಲ. ಇಲ್ಲೇ ಏನಾದ್ರು ಎಮ್ಮೆನೋ ದನನೋ ಮೇಯ್ಸ ಕಳಿಸ್ತಾರಷ್ಟೇ. ಓ ಹೌದಾ? ನಿನ್ ಮಾತ್ರ ಇಲ್ಲೇ ಇಟ್ಕೊಂತಾರ? ನಿನ್ನ ಮನೆಯಿಂದಾನೇ ಖಾಲಿ ಮಾಡ್ತಾರೆ ಮದ್ವೆ ಮಾಡಿ. ಅದೇನ ನನ್ಗೆ ಇಷ್ಟ ಬೇಗ? ನೋ ವೇ, ಚಾನ್ಸೇ ಇಲ್ಲ. ಒಳ್ಳೆ ಕತ್ತೆ ತರ ವಯಸ್ಸಾಗಿ ಚಾನ್ಸೇ ಇಲ್ಲ ಅಂತೀವಿ. ನನ್ ಕಥೆ ಯಾವಾಗ್ಲೂ ಬಂದೆ? ಎಷ್ಟ್ ದಿನ ಆಗಿದ್ದೀನಿ ನೋಡಿ. ಏನ್ ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ಯಾ? ಇವನು ಸ್ಮಾರ್ಟ್ ಅಂತೆ, ಹೌದಂತೆ. ಅದನ್ನ ನಾವ್ ನಂಬಕಂತೆ. ಅಯ್ಯೋ ದೇವ್ರೆ. ಸಾಕು ನಿಮ್ ತಲಾಟೆ ಅತಿ ಆಯ್ತು. ಸಾಕ್ ನಿಲ್ಸಿ. ಇವನ್ ಬೇರೆ ರಕ್ಷಾ ಬಂಧನ ಹಬ್ಬ 2 ದಿನ ಆದ್ಮೇಲೆ ಬಂದಿದ್ದಾನೆ. ಹರ್ಷಿತಾ ಹೋಗಿ ಫ್ರೆಶ್ ಆಗಿ ಬನ್ನಿ, ಮಣ್ಣಂಗ್ ರಾಖಿ ಕಟ್ಟು ಅಂತೆ. ಅಮ್ಮ ನಾನು ಅಕ್ಕ ಕಟ್ಟಾದ್ಮೇಲೆ ನೀನು ಕಟ್ಟು ಅಂತೆ. ನಿನ್ ತಾತನ ಆಶೀರ್ವಾದನ ತಗೋಪ್ಪ. ನೀನ್ 2 ವರ್ಷದಲ್ಲಿ ಇನ್ನೂ ಕೆಲ್ಸ ಸಿಗ್ಲಿ. ಅತ್ತೆ, ಮಗ ಬಂದಿರೋ ಖುಷಿಗೆ ನಮ್ನೆಲ್ಲ ಮರ್ತ್ಬಿಟ್ರ ನಮ್ ಚಾಕ್ಲೇಟ್ ಕೊಡಲ್ವಾ? ಹೌದಾ ಅತ್ತೆ, ಚಾಕ್ಲೇಟ್ ಕೊಡಲ್ವಾ? ಕೊಡಿ. ಸರಿ ಮಕ್ಳ, ಕೊಡ್ತೀನಿ ಬನ್ನಿ. ಹಲೋ, ಯಾರು ಧನಲಕ್ಷ್ಮಿನಾ? ಬನ್ನಿ. ನಾನ್ ಚೆನ್ನಾಗಿದ್ದೀನಿ. ನೀವ್ ಚೆನ್ನಾಗಿದ್ದೀರಾ? ಸಿಗ್ಬೇಕಾ ಈಗ್ಲಾ? ಸರಿ ಆಯ್ತು, ಬರ್ತೀನಿ.
ಧನುಷ ಎಲ್ಲಿದ್ದೀರಾ? ಓ ಬರ್ತಾ ಇದ್ದೀರಾ? ಇಲ್ಲೇ ಆದಿತ್ಯ ಮರ ಕೆಳಗಡೆ ಇಲ್ಲೇ ಸ್ಟ್ರೇಟ್ ಆಗಿ ಒಂದೇ ಬೇಗ ಬಂದ್ಬಿಡಿ. ಅಯ್ಯಯ್ಯೋ ಇಲ್ಲಿ ಟರ್ಬಿಗೆ ಬಂದು ಫೋನಲ್ಲಿ ಮಾತಾಡಕ್ಕೇನಾ? ಹೌದು, ನಿನ್ನೆ ಮೊನ್ನೆಯಿಂದ ನಾನು ನೋಡ್ತಾ ಇದ್ದೀನಿ. ಹೌದು, ಅಷ್ಟೇ ಇಲ್ಲ, ಬರೀ ಇನ್ಸ್ಟಾಗ್ರಾಮ್ ಅಲ್ಲೇ ಇರ್ತಾಳೆ. ಹೌದು ಕಣ್ರಿ, ಇನ್ಸ್ಟಾಗ್ರಾಮ್ ಅಲ್ಲೇ ಇರ್ತಾಳೆ. ಅಯ್ಯಯ್ಯೋ, ಅಲ್ಲ ನೀವು ಆಟ ಆಡಕ್ಕೆ ಅಂತ ಕರ್ಸ್ಬಿಟ್ಟು ನಾಟಕ ಮಾಡ್ತಿದ್ದೀರಾ? ನನ್ ಬರೋದಿಲ್ಲ. ಸಾಕು ಬಂದ್ರೆ ನಂಗೆ ಆಟ ಎಲ್ಲ ಗೊತ್ತಾಯ್ತು, ನಿಮಿಷ ಬಂದ್ಬಿಡ್ತೀನಿ. ಅಯ್ಯೋ ಬಂದ್ರೆ ಧನಲಕ್ಷ್ಮಿ ಅಲ್ವಾ? ನಾನೇ ಧನಲಕ್ಷ್ಮಿ. ಹೇಗಿದೆ? ಚೆನ್ನಾಗಿದೆ. ನೀವು? ಚೆನ್ನಾಗಿದೆ. ಹೇಗೆ ನಡೀತಾ ಇದೆ? ಹೇಗೋ ನಡೀತಾ ಇದೆ. ನಿಮ್ಮ ಕಣ್ಣೀರಿನ ಮಧ್ಯೆ ಯಾಕೆ ಆ ಥರ ಹೇಳ್ತೀನಿ? ಬನ್ನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಸರಿ ಬನ್ನಿ. ಮತ್ತೆ ನೀವು ಶಿವಮೊಗ್ಗದಲ್ಲಲ್ವಾ ಇರೋದು? ಹಾಂ ಹೌದು. ಅಲ್ಲಿ ಎಲ್ಲಿ? ಶಿವಮೊಗ್ಗದಲ್ಲಿ ನವಲೆಲೆ ಕಾಲೋನಿ ಇದೆ ಅನ್ನೋದು. ಅಲ್ಲಿ JSS ಮೆಡಿಕಲ್ ಕಾಲೇಜ್ ಅಂತ. ಹೌದಾ? ಅಲ್ಲೇ ಪಕ್ಕದಲ್ಲಿ BCom ಗೌರ್ಮೆಂಟ್ ಕಾಲೇಜ್ ಇದೆಯಲ್ಲ, ಅಲ್ಲಿ ನಾನು. ಸುತ್ತಾಡಕ್ಕೆ ಹೋಗೋಣ? ಸರಿ ಆಯಿತು, ಬನ್ನಿ. ಇವನೊಂಥರ ಈ ಹ್ರಸ್ವಸ್ವರ, ಅವಳೊಂಥರ ಆ ದೀರ್ಘ ಸ್ವರ, ಈ ಜೋಡಿ ಮಿಲನ ಸಮೀಕರಣ, ವರ್ಣಮಾಲೆ ಕಾಗದದ ಮೇಲೆ, ಭಾಷೆ ಬರವಣಿಗೆ ಸಂಧಾನ. ಇವನೊಂಥರ ನಸು ನಾಜೂಕವ, ಅವಳಿಗೋಸ್ಕರ ತುಸು ನಿರಾಗವ. ಹೌದು ಕಣೆ, ನಡಿಯೇ ಕೌಶಿಕ್ ಫೋಟೋ ತರ್ಸೋಣ. ಈ ಥರ ಮಾತಾಡ ಅಂತ ಅನ್ಕೊಂಡೇ ಇರಲಿಲ್ಲ. ಇಲ್ಲ, ನಂಬಿದ್ದೇ ತಪ್ಪಾಯ್ತು. ನಾನು ಏನಾಯ್ತು ಕೊಟ್ಟೆ? ಏನಿಲ್ಲ ತಮ್ಮ, ಅತ್ತೆ ಮಗಳು ಯಾವ ಜೋಡನೆ ಸುತ್ತಾಡ್ತಾ ಇದ್ದಾಳೆ. ಏನು ಹೇಳ್ತಾ ಇದ್ದೀಯ? ನಿಜ, ನೋಡಿ ನೀನೇ ಬೇಕಾದ್ರೆ ಕಟ್ ಮಾಡೋದನ್ನ. ಮ್ಯಾಟ್ರ್ ಇದ್ದಾಗ ಏನು ವರಿ ಮಾಡ್ಕೊಬಾರ್ದು.
ಪ್ರತಿಯೊಂದು ಲೈಫಲ್ಲಿ ಏನೇ ಬರಲಿ ಸ್ಮೂತಾಗಿ ಪೇಷನ್ಸ್ ಇಟ್ಕೊಂಡು ಹ್ಯಾಂಡಲ್ ಮಾಡಬೇಕು. ತಿಕ್ಕಲ್ ಥರ ಮಾಡ್ತೀವಲ್ಲ ನನಗಿಂತ ದೊಡ್ಡವನಾಗಿ. ಇಲ್ಲ ತಮ್ಮ, ಅವಳ ಮೇಲೆ ನಾನು ಪ್ರಾಣನೇ ಇಟ್ಕೊಂಡಿದ್ದೆ. ಅವಳೇ ನನ್ನ ಉಸಿರಾಗಿದ್ದು. ಅವಳು ನಾನು ಮದುವೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಆದರೆ ಅವಳು ಈ ಥರ ಮಾಡ್ತಾಳಂತ ನಾನು ಕನಸು ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ. ದಡ್ಡ ಕಾರಣ ಪ್ರೀತಿ ಅದವರೆಲ್ಲ ಅಂತ ಉಪೇಂದ್ರನೇ ಪ್ರೀತಿಯನ್ನು ಪುಸ್ತಕ ಬದನೆಗೆ ಅಂತ ಬರ್ಬಿಟ್ಟಿದ್ದಾನೆ. ಸೆಂಟ್ರಲ್ ನಿಂದೇನೋ ಇದೆಯಲ್ಲ, ಅದು ಅಲ್ಲದೆ ಅವಳು ಓದ್ತಿರೋದು ಸಿಟಿಲಿ. ನಮ್ಮ ಸಂಸ್ಕೃತಿ ಸಂಪ್ರದಾಯ ಕಾಪಾಡೋ ಹಳ್ಳಿಲೆಲ್ಲ ಫಸ್ಟ್ ಹೋಗಿ ಅದು ಏನಾಯ್ತು ಅಂತ ಮನೇಲಿ ವಿಚಾರಿಸು. ಯಾರು ಏನಾದರೂ ಇದ್ದರೆ ನಾನು ಕೇಳು ಬರ್ತೀನಿ. ರೈಟ್ ಹೇಳು. ಸರಿ ತಮ್ಮ, ಬರ್ತೀನಿ. ಅತ್ತೆ ಅತ್ತೆ, ಎಲ್ಲಿದ್ದೀರಾ? ಓ, ಇಲ್ಲೇ ಇದ್ದೀರಾ? ಹೌದು, ಯಾಕಪ್ಪ ಏನಾಯ್ತು? ನನಗೇನಾಗಿಲ್ಲ ಅತ್ತೆ, ಆಗಿರೋದೆಲ್ಲ ನಿಮ್ಮ ಮಗಳಿಗೆ. ಊರಾಚೆ ಯಾವನೋ ಒಬ್ಬ ಬಡಪ ಹುಡುಗನ ಜೊತೆ ಸುತ್ತಾಡ್ತಾ ಇದ್ದಾಳೆ. ಚಿಕ್ಕ ಮಕ್ಕಳು ಈಗ ತನ ಕೊಡೋಕೆ ತೋರಿಸಿದ್ರು. ನೋಡಿ ಇಲ್ಲಿ, ಎಲ್ಲಿ ತೋರ್ಸಿ ನೋಡು. ನೋಡಿ ಇಲ್ಲಿ. ಹೌದು, ಇವಳು ನನ್ನ ಮಗಳೇ. ಯಾಕೆ? ಯಾರೇನು? ಎಲ್ಲಿ ಸುತ್ತಾಡಕ್ ಹೋಗಿದ್ದೆ? ಯಾವ ಜೊತೆ ಸುತ್ತಾಡಕ್ ಹೋಗಿದ್ದೆ? ನಮ್ಮ ಮರ್ಯಾದೆ ಎಲ್ಲ ಹಾಳಾಗ್ಬಿಟ್ಟಲ್ಲೇ. ಓ, ಇದಕ್ಕೆನಾ ಬೆಳಗ್ಗೆ ಬಂದ್ಬಿಡು ಅಂತ ಕಿರ್ಚಾಡಿದ್ದು? ಈ ವಿಷಯ ಏನಾದ್ರೂ ನಿಮ್ಮ ಅಪ್ಪನಿಗೆ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ನೋಡೋ, ಇಲ್ಲಮ್ಮ, ಇದು ಯಾವ್ದು ಎಡಿಟ್ ಮಾಡಿರೋ ಫೋಟೋ. ನಾನು ಯಾವ ಜೊತೆನೂ ಸುತ್ತಾಡಿಲ್ಲಮ್ಮ. ಸಾಕು, ಮುಚ್ಚೆ ಬಾಯಿ. ಎಷ್ಟೊಂದು ಸುಳ್ಳು ಹೇಳ್ತೀಯ? ಕೌಶಿಕ್, ಈ ವಿಷಯ ನಿಮ್ಮ ಅವನಿಗೆ ಗೊತ್ತಾಗ್ದಂಗೆ ನೋಡ್ಕೊಳಪ್ಪ. ನೀವೇನು ಚಿಂತೆ ಮಾಡಬೇಡತ್ತೆ, ಎಲ್ಲ ನಾನು ನೋಡ್ಕೊಂತೀನಿ. ಏನೇ ಇದು? ಮೂದೇವಿ, ಅದಕ್ಕೆ ನಾನು ಕಾಲೇಜ್ಗೆ ಹೋಗಿದ್ದು. ಈ ವಿಷಯ ನಿಮ್ಮ ಅಪ್ಪನಿಗೆ ಏನಾದ್ರು ಗೊತ್ತಾದ್ರೆ ಅಷ್ಟೇ ಕತೆ. ಅದೇ ಅದೇ ಅಕ್ಕ, ಅದಾದ ಜೊತೆ ಸುತ್ತಾಡಿದ್ದು ನಾನೇ ಕಣ್ಣಾರೆ ನೋಡಿದ್ದೀನಿ. ನಾನು ಸ್ಕೂಲ್ ಹೋಗೋದು ನೋಡಿದ್ದೆ. ಇದನ್ನೆಲ್ಲ ನಂಬೇಡ ಅಮ್ಮ. ಇವ್ರು ಸುಮ್ಮನೆ ಇದಕ್ಕೆಲ್ಲ ಹೇಳಿ ಅವ್ರು ಹೇಳಿದ ತಕ್ಷಣ ನೀವು ಟೆನ್ಷನ್ ತಗೋಬೇಡಿ. ಸಾಕು, ಸುಮ್ಮನೆ ಚಿಕ್ಕ ಮಕ್ಕಳು ಸುಳ್ಳು ಹೇಳ್ತಾರ? ನಾವು ಹೇಳೋದೆಲ್ಲ ಸರಿ ಐತಿ, ಸುಮ್ಮನಿರು. ಈ ಚಿಕ್ಕ ಮಕ್ಕಳು ಹೇಳ್ತಿರೋ ಸತ್ಯ ಕಣೆ, ಅವ್ರು ಸುಳ್ಳು ಹೇಳ್ತಾರ? ಅಷ್ಟಕ್ಕೂ ನಿಮ್ಮ ಮಾಮನ ಹತ್ರ ನನ್ನ ಫೋಟೋ ಇದೆಯಲ್ಲ, ಅದಕ್ಕೆ ನಾನು ಕಾಲೇಜ್ಗೆ ಹೋಗಿದ್ದೀನು. ಎಂತ ಕೆಟ್ಟ ಬುದ್ಧಿ ಬಂತು ನಿನಗೆ? ನಿನ್ನಂತವಳಿಂದ ಈ ಮನೆ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನಿನ್ನ ಹಲೋ ಹಲೋ ಧನುಷ್. ಹಲೋ ಧನುಷ್, ನಮ್ಮ ಮನೇಲಿ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿದೆ ಕಣೋ. ನಮ್ಮ ಮಾವ ಬಂದು ನಮ್ಮ ಮನೇಲಿ ಎಲ್ಲ ವಿಷಯ ಹೇಳ್ಬಿಟ್ಟಿದ್ದಾರೆ. ಅಮ್ಮಂಗೆ ಎಲ್ಲ ವಿಷಯ ಗೊತ್ತಾಗ್ಬಿಡ್ತು. ಜೊತೆಗೆ ನಾವಿಬ್ರು ಸುತ್ತಾಡಿರೋ ಫೋಟೋ ಬೇರೆ ಇತ್ತು. ನನಗೆ ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಕಣೋ. ಏನು ಹೇಳ್ತಾ ಇದೀಯಾ? ನಿಜಾನಾ? ಹೌದು, ನಮಗೆ ತುಂಬ ಭಯ ಆಗ್ತಿದೆ ಕಣೋ. ಅವತ್ತು ಮೊನ್ನೆ ಮೀಟ್ ಆದ್ವಲ್ಲ, ಅದೇ ಪ್ಲೇಸಿಗೆ ಬಂದ್ಬಿಡು, ಸರಿನಾ? ಸರಿ, ಬರ್ತೀನಿ. ನೀನೇನು ಭಯ ಬೀಳ್ಬೇಡ, ನಾನು ಆನ್ ದ ವೇ ಬರ್ತಿದ್ದೀನಿ. ಓಕೆ. ಧನಲಕ್ಷ್ಮಿ, ನೋಡಿ ಇಲ್ಲಿ, ಈ ಕಡೆ ಬಾ. ಯಾಕೆ ಏನಾಯ್ತು? ಯಾಕೆ ಟೆನ್ಷನ್ ಆಗಿದೆಯಾ? ನಾನು ಇದ್ದೀನಿ ಅಲ್ವಾ, ಏನೂ ಆಗಲ್ಲ, ಸುಮ್ಮನೆ ಇರು. ಎಲ್ಲ ನಾನು ಇದ್ದೀನಿ ಅಲ್ವಾ, ನಾನು ನೋಡ್ಕೊಳ್ತೀನಿ. ಹೌದಪ್ಪ, ನೀನು ಇದೆಯೋ ಗ್ಯಾರಂಟಿ ಮೇಲೆ ತಾನೇ ಅವಳು ನಿನ್ನ ಇಷ್ಟಪಟ್ಟಿರೋದು. ನೀವು ಯಾಂದಾಳಿ ನನ್ನ ಮಗನೇ, ನಿನಗೆ ನಮ್ಮನೆ ಹುಡುಗಿನೇ ಬೇಕಿತ್ತಾ? ಮಾವ, ಸುಮ್ಮನಿರಿ ದಯವಿಟ್ಟು. ಹುಚ್ಚುಚ್ಚಾಗಿ ಆಡ್ಬೇಡ್ದ ಲಕ್ಷ್ಮಿ. ಕೈ ಕಟ್ ಸುತ್ತಾಡಕ್ಕೆ ಇದು ಹಳ್ಳಿ ಅಲ್ಲ, ಸಿಟಿ. ಇಲ್ಲೆಲ್ಲ ತಲೆ ತಗ್ಗಿಸಿ ಇರಬೇಕು, ಅರ್ಥ ಆಯ್ತಾ? ಅಣ್ಣ ಹೇಳ್ತಾ ಇರೋದು ಕರೆಕ್ಟಾಗಿ ಕೇಳು. ಏನು ಇದು ಹಳ್ಳಿ? ನಮ್ಮನ್ನು ಕಂಡ್ರೆ ಊರ್ ಜನಗಳು ಮುರ್ಕೋತಾರೆ. ನಮ್ಮ ವಿಷಯ ಏನಾರ ಜನಗಳ ಬಾಯಿ ಸಿಕ್ಕಿದ್ರೆ ಮೇಯ್ದ್ಬಿಟ್ಟು ಊರಾಚೆಗೆ ಬಿಟ್ಬಿಡ್ತಾರೆ. ನಿನ್ಗೆ ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಹೋಗ್ಬಿಟ್ಟು ಸಿಟಿಲಿ ಹೋದ ತಪ್ಪಾಕಿದೆ ಅಂತ ಹೇಳ್ತೀಯ? ಬೈ, ನಿನ್ಗೂ ಹೇಳ್ತಾರ ಕಣೋ. ಇನ್ನು ಮುಂದೆ ನಮ್ಮ ಹುಡುಗಿ ತಂಟೆಗೆ ಏನಾರ ಬಂದ್ರೆ ಕೈ ಕಾಲು ಮುರಿದಾಕ್ಬಿಡ್ತೀನಿ ನಿನಗೆ. ನಡಿ ಮನೆಗೆ, ನಡಿಯಾ? ನೋಡ್ತಾ ಇದೀಯಾ? ಮಗ, ಇನ್ನೆರಡು ವರ್ಷಕ್ಕೆ ನಿಮ್ಗೆ ಹೆಂಗು ಜಾಬ್ ಆಗುತ್ತೆ ಅಲ್ವಾ? ನಿಮ್ಗೆ ಈ ಅತ್ತೆ ಮಗಳು ಬೇಕಾ, ಆ ಅತ್ತೆ ಮಗಳು ಬೇಕಾ? ಅಯ್ಯಯ್ಯೋ, ಇವ್ರು ಯಾರು ಬೇಡವೇ ಬೇಡಮ್ಮ ನಂಗೆ.
ನಾನ್ ನಿಕ್ಕಲ್ಲ ಮದ್ವೆ ಆಗಕ್ ನಿಂತ್ಕೊಂಡು ಏನ್ ಮಾಡ್ಬೇಕು? ಹಲೋ, ಯಾರು? ಏನು? ಹೌದು, ಏನ್ ಹೇಳ್ತಿದ್ದೀರಾ? ಇಲ್ಲ ಇಲ್ಲ, ಹಾಗೆಲ್ಲ ಆಗಿರೋಕ್ ಸಾಧ್ಯನೇ ಇಲ್ಲ. ಇಲ್ಲ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಏನೋ ಇದು, ಏನೋ ಮಾಡ್ಕೊಂಡ್ ಬಂದಿದ್ಯಾ? ನೀನ್ ಚೆನ್ನಾಗ್ ಹೋಗ್ಲಿ ಅಂತ ಕಾಲೇಜಿಗೆ ಸೇರ್ಸಿದ್ರೆ ಈಗೇನೋ ಮಾಡ್ಕೊಂಡ್ ಬಂದಿರೋದು. ಯಾಕೋ ನಮ್ ಎತ್ತೊಟ್ಟೆ ಉರಿಸ್ತೀಯಾ? ಹೇಳೆ ಯಶು ಅವ್ನಿಗೆ. ಸುಮ್ಮನಿರಮ್ಮ, ಅಪ್ಪಿಡುಗೆ ಮಾತಾಡ್ತೀನಿ. ಏನು ಇದು, ಏನೋ ಮಾಡ್ಕೊಂಡ್ ಬಂದೆ? ಇಲ್ಲ ನೋಡಿ, ಯಾವ ಹುಡುಗಿ, ಯಾವ ನೋಡು? ಇದೆ ಅಕ್ಕ, ಆ ಊರಾಚೆ ಇರೋ ಅಜಯನ್ ದೇವಸ್ಥಾನ ಹತ್ರ ಐತೆ ಅವ್ರ ಮನೆ. ಅವರು ಓ, ಅವ್ರ ಮನೆನಾ? ಅಯ್ಯೋ, ಅವ್ರ ಮನೆಯೊಳಗೆ ರಾಕ್ಷಸರ ಮನೆ ಇದ್ದಂಗೆ ಕಣೋ. ಹೋಗಿ ಹೋಗಿ ಅಂತವ್ರ ಮನೆ ಹುಡುಗಿನ ಪ್ರೀತಿಸೋದು ತುಂಬಾ ಚೆನ್ನಾಗಿದೆ. ಮನೆ ಮಾನ ಮರ್ಯಾದೆ ಉಳಿಸುವಂತ ಮಗ, ಅದ್ರಲ್ಲೂ ದೊಡ್ಡ ಮಗ. ಛೆ! ಅಯ್ಯೋ ದೇವ್ರೆ, ಯಾಕಪ್ಪ ಹೀಗ್ ಮಾಡ್ಬಿಟ್ಟೆ? ಎಂತ ಮಗ ಬಿಟ್ಬಿಟ್ಟಲ್ಲ. ಈಗ ಮಾಡಿದ್ಯಾ? ಇನ್ನೊಂದು 4-5 ವರ್ಷ ಹೋಗಿದ್ರೆ ನಾನೇ ನಿನ್ನ ಮದ್ವೆ ಆಗ್ತಿದ್ನಲ್ಲ. ಅವಳಿಲ್ಲ ಅಂದ್ರೆ ನನಗೆ ಸಿಕ್ತಿದ್ರಲ್ಲ. ಅಲ್ಲ ಕಣದನು, ನೀನ್ ಚೆನ್ನಾಗಿ ಓದಿ ಬರೆದು ವಿದ್ಯಾವಂತ ಆಗ್ಲಿ ಅಂತ ಅವ್ರಿನ್ ಕೈಕಾಲ್ ಕಟ್ಟಿ ನಿನ್ ಹಣ ಕಳ್ಸಿದ್ದಕ್ಕೆ ನೀನ್ ಇಂಥ ಕೆಲ್ಸನೇನೋ ಮಾಡ್ಕೊ ಬರೋದು. ಯಾಕೋ ಹಿಂಗ್ ಮಾಡ್ಕೊ ಬಂದಿದ್ಯಾ ನೀನು? ನಂಗೆ ಗೊತ್ತಿತ್ತು ಇವ್ನ ಹೇರ್ ಸ್ಟೈಲಕ್ಕೂ ಇವ್ನೇನೋ ಇದಕ್ಕೂ ಸ್ಟೈಲ್ ಮಾಡೋದಕ್ಕೂ ಇವ್ನ ಹಿಂಗೆ ಮಾಡ್ಕೊಂಬರ್ತಾನಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ಅದೇ ಸುಮ್ಮನಿರತ್ತೆ, ನಿಂದು ಎಲ್ಲ ಶಾಪ ಅವನ್ಗೆ. ಏನದೆ ಮಗಳಿಗೆ ಸರಿಯಾಗಿ ಕ್ಲಾಸ್ ತಗೋತಾ ಇದ್ದೆ, ಏನು ಸಮಾಚಾರ? ಕರ್ಕೊಂಡು ಹೋಗಿ ಬುದ್ಧಿ ಮಾಡು. ಯಾಕೆ ಏನಾಯ್ತು? ಡಲ್ ಆಗಿದೆಯಾ? ವಾಟ್ ಹ್ಯಾಪನ್? ಹೋಗು, ಎದ್ದೇಳು, ಹೋಗಪ್ಪ, ಹಂಗೆಲ್ಲ ಮಾಡಬಾರ್ದು. ಮತ್ತೆ ಬಿಸಿ ಬಿಸಿ ಕಾಫಿಗೆ ಏನಾದ್ರು ಮಾಡಿದ್ರೆ ಆಯ್ತಪ್ಪ. ಎಲ್ಲಿ ಕೌಶಿಕ್ ಕಾಣಿಸ್ತಾ ಇಲ್ಲ? ಕೌಶಿಕ್ ಮತ್ತೆ ಎಲ್ಲಿ ಕೌಶಿಕ್ ಕಾಣಿಸ್ತಾ ಇಲ್ಲ? ಅಪ್ಪ ಆಯ್ತಮ್ಮ, ಹಾಯ್, ಹೇಗಿದೆಯಾ? ಚೆನ್ನಾಗಿದೆ. ನೀನ್ ಹೇಗಿದೀಯಾ? ಕೆಲಸ ಹೇಗೆ ಮಾಡ್ತಾ ಇದ್ದೀನಿ? ಏನೋ ತಕ್ಕಮಟ್ಟಿ ಹೇಳ್ತಾ ಇದ್ರೆ. ಮೊನ್ನೆ ಏನೋ ಇನ್ಸ್ಟಾಗ್ರಾಮ್ದು ಏನೋ ಹೇಳ್ದಲ್ಲ, ಆಯ್ತಾ? ಏನು ತಲೆ ಕೆಡ್ಸ್ಕೊಬೇಡ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೀನಿ, ಕರೆಕ್ಟಾಗಿ ಕೇಳು. ನೀನಲ್ಲಿ 10 ಸಲ ಫೋನ್ ಮಾಡಿದ್ರು ಅವ್ನು ಬರಲ್ಲ. ಏನಕ್ಕಂದರೆ ನಾವು ಕೊಟ್ಟಿರೋ ವಾರ್ನಿಂಗ್ಗೆ ಫೋನು ತೆಗೆಯಲ್ಲ. ಈಗ ಹೊಡಿತೀವೋ ಅಂತ ಏನೋ ವಿಚಾರದಲ್ಲಿ ಇರ್ತಾನೆ. ಅದಕ್ಕೇನೆ ನಮ್ಮ ಧನಲಕ್ಷ್ಮಿ ಫೇಸಲ್ಲಿ ಕ್ರಿಯೇಟ್ ಮಾಡಿ ಅವನಿಗೆ ಮೆಸೇಜ್ ಮಾಡಿ ಕಳಿಸ್ಬಿಡು. ಸಿಂಪಲ್ ಲಾಜಿಕ್, ತಲೆಗೆ ಕಟ್ಕೋಬೇಡ. ಕಳ್ಸಿದ್ಮೇಲೆ ಆಮೇಲೆ ಗೊತ್ತಲ್ಲ ನಮ್ಮ ಹಳೆ ಆಯಿತಾ? ಕರೆಸ್ಬಿಟ್ಟು ಆಮೇಲೆ ಕತೆ ಅಷ್ಟೇ. ತಲೆ ಕೆಡಿಸ್ಕೊಬೇಡ, ಹೋಗಿ ಇಮಿಡಿಯೇಟಾಗಿ ಇರೋದು ಇದನ್ನೇ ಮಾಡಿಬಿಡು. ಓಕೆ, ಬರಲ್ಲ.